ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಮ್ಮ ಹತ್ರ ಒಂದು 220 ಪಲ್ಸರ್ 220 ಗಾಡಿ ಬಂದಿದೆ. ಇದರ ಇಂಜಿನ್ ರೆಡಿ ಮಾಡ್ತಾ ಇದ್ದೀವಿ. ಇಂಜಿನ್ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಸೇಮ್ ಇರುತ್ತೆ, ಒಂದೇ ಮೆಥಡು. ಆದರೆ ಪಲ್ಸರ್ ಮಾಡಲಲ್ಲಿ ಈ ಲೋಡಿಂಗ್ ಗೇರ್ ಅಂತಾರೆ, ಇದು ಲೋಡಿಂಗ್ ಗೇರ್, ಕೆಲವರು ಲೋಡಿಂಗ್ ಗೇರ್ ಅಂತಾರೆ, ಬ್ಯಾಲೆನ್ಸಿಂಗ್ ಗೇರ್ ಅಂತಾರೆ. ಇದನ್ನು ಯಾವ ರೀತಿ ಕೂರಿಸ್ಬೇಕು, ಇದರಲ್ಲಿ ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರದ ಒಂದು ಪುಲ್ಲರ್ ಬರುತ್ತೆ. ಇದು ಲೋಡಿಂಗ್ ಪುಲ್ಲರ್ ಅಂತೀವಿ ನಾವು, ಬ್ಯಾಲೆನ್ಸಿಂಗ್ ಪುಲ್ಲರ್, ಲೋಡಿಂಗ್ ಪುಲ್ಲರ್, ಒಬ್ಬರು ಒಂಥರ ಕರೀತಾರೆ. ಈ ಗೇರಲ್ಲಿ ಇದು ಸ್ಟಾಪರ್, ಇದು ಈ ಗೇರ್ ಇದೆಯಲ್ಲ, ಈ ಮಿಡಲ್ ಗೇರ್ ಬಂದು ಸಾಫ್ಟ್ ಕನೆಕ್ಟ್ ಆಗಿರುತ್ತೆ. ಇದೆರಡು ಬಂದು ರೊಟೇಟ್ ಆಗುತ್ತೆ, ಆ ಕಡೆ ಈ ಕಡೆ ರೊಟೇಡು. ಇದನ್ನು ಯಾವ ರೀತಿ ಫಿಟ್ ಮಾಡಬೇಕು ಅಂದರೆ, ಈ ಸೈಡ್ ಆಗಲಿ, ಲೆಫ್ಟ್ ಆಗಲಿ, ಫ್ರಂಟ್ ಆಗಲಿ, ಬ್ಯಾಕ್ ಆಗಲಿ, ನೀವು ಲೆಫ್ಟ್ಗೆ ತಿರುಗಿಸ್ಬೇಕು. ನೋಡಿ, ಈಗ ನಾನು ಇದನ್ನು ಈ ಕಡೆಗೆ ಲೆಫ್ಟಿಗೆ ತಿರುಗಿಸ್ತೀನಿ. ಎಷ್ಟು ಸಾಧ್ಯ ಇದೆ ಅಷ್ಟು ಲೆಫ್ಟಿಗೆ ತಿರುಗಿಸ್ಬೇಕು. ಫಸ್ಟ್ ಈ ಇದಕ್ಕೆ ಹಾಕ್ಕೊಂಡು ಎಷ್ಟು ಟೈಟ್ ಆಗುತ್ತೆ ಅಷ್ಟು ತಿರುಗಿಸ್ಬೇಕು. ಕೂರಿಸ್ಬಿಟ್ಟು ಹಿಂಗೆ ಪುಷ್ ಮಾಡಿ. ಈಗ ಇದು ಲೋಡ್ ಆಗಿದೆ, ಇದು ಪೂರ್ತಿ ಲೋಡ್ ಆಗಿದೆ. ಮತ್ತು ಈ ಕಡೆದು ಒಂದು ಲೋಡ್ ಮಾಡಬೇಕು. ಈ ಕಡೆದು ಯಾವುದೇ ರೀತಿ ಬಿಡಬೇಕು, ಈ ಕಡೆಗೆ ಮಾಡಬಾರ್ದು, ಟೈಟ್ ಮಾಡಬಾರ್ದು, ಲೂಸ್ ಕಡೆ ಲೆಫ್ಟಿಗೆ ತಿರುಗಿಸಿದ್ರೆ ನಿಮಗೆ ಅದು ಪರ್ಫೆಕ್ಟ್ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಹಾಗೆ. ಈಗ ಈ ಪಾಯಿಂಟ್ ಇಲ್ಲಿದೆ ಅಲ್ವಾ, ನೋಡಿ ನಾನು ಹಂಗೆ ಎಷ್ಟು ಮೂವ್ ಮಾಡ್ತಾಯಿದ್ದೀನಿ. ಎಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಟೈಟ್ ಮಾಡಿಬಿಟ್ಟು ಪುಷ್ ಮಾಡಿಬಿಟ್ಟು ಅದರಲ್ಲಿ ಇಂಜಿನಲ್ಲಿ ಕೂರಿಸ್ಬೇಕು. ಇಂಜಿನ್ ಟೈಮಿಂಗ್ನ ಇನ್ನೊಂದು ವೀಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ಓಕೆ, ಹಾಗೆ ಇಷ್ಟ ಆಯಿತು. ಓಕೆ, ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಬಾಯ್.